ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯಿಂದ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಸಾಫ್ಟ್ ಆಗಿ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ಇದನ್ನು ಮಾಡಿ 2 ದಿನ ಫ್ರಿಡ್ಜಿನಲ್ಲಿ ಇಡದೆ ಹಾಗೆಯೇ ಹೊರಗಡೆ ಇಡಬಹುದು. ಅದಕ್ಕಿಂತ ಒಂದು 2-3 ದಿನ ಜಾಸ್ತಿ ಇಡೋದಾದರೆ ಫ್ರಿಡ್ಜಿನಲ್ಲಿ ಇಡಬೇಕು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ಮಿಕ್ಸಿ ಜಾರಿಗೆ 1.5 ಕಪ್ ತೆಳು ಅವಲಕ್ಕಿ ಹಾಕ್ತಾ ಇದ್ದೇನೆ. ನೋಡಿ, ಇದು ತೆಳು ಅವಲಕ್ಕಿ ಇಲ್ಲದಿದ್ದರೆ ಮೀಡಿಯಮ್ ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಈಗ ಇದನ್ನು ಪುಡಿ ಮಾಡಿ ತರಬೇಕು. ನೋಡಿ, ಇದು ಪುಡಿ ಆಗಿದೆ. ಅವಲಕ್ಕಿ ಒಂದು ಸಲ ಪುಡಿ ಆದ ನಂತರ ಇದಕ್ಕೆ ಒಂದು 6 ಗೋಡಂಬಿ ಹಾಕ್ತಾ ಇದ್ದೇನೆ. ಹಾಗೆಯೇ 1/4 ಟೀ ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಒಂದು ಚಿಟಿಕೆಯಷ್ಟು ಉಪ್ಪು ಜಾಸ್ತಿ ಹಾಕಲಿಕ್ಕಿಲ್ಲ, ಒಂದು ಪಿಂಚ್ ಹಾಕಿದರೆ ಸಾಕು. 3/4 ಕಪ್ಪು ಹಾಲಿನ ಪುಡಿ ಹಾಕ್ತಾ ಇದ್ದೇನೆ. ಯಾವುದೇ ಹಾಲಿನ ಪುಡಿ ಯೂಸ್ ಮಾಡ್ಬೋದು. ಈಗ ಇದನ್ನು 2 ಸುತ್ತು ಗ್ರೈಂಡ್ ಮಾಡಿ ತರಬೇಕು. ಜಾಸ್ತಿಯನ್ನು ಪುಡಿ ಆಗಬೇಕಾಗಿಲ್ಲ. ನೋಡಿ, ಇವಾಗ ಇದು ಪುಡಿ ಆಗಿದೆ. ಈಗ ಈ ಪುಡಿ ಮಾಡಿದ್ದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟು ಅದೇ ಮಿಕ್ಸಿ ಜಾರಿಗೆ 1/2 ಕಪ್ಪು ಸಕ್ಕರೆ ಹಾಕಿ ಈ ಸಕ್ಕರೆಯನ್ನು ಪುಡಿ ಮಾಡಿ ಇಡಬೇಕು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಆಗಲಿ ಇಟ್ಟಿದ್ದೇನೆ. ನಾನು ಇಲ್ಲಿ 2 ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದ ನಂತರ ಗ್ಯಾಸ್ ಫ್ಲೇಮ್ ಫುಲ್ ಸ್ಲೋವಲ್ಲೇ ಇರಬೇಕು, ಫಾಸ್ಟ್ ಇಡಲಿಕ್ಕಿಲ್ಲ. ಮೊದಲಿಗೆ ಈ ಹುಡಿ ಮಾಡಿದ ಅವಲಕ್ಕಿಯನ್ನು ಹಾಕಿಕೊಳ್ಬೇಕು. ಆನಂತರ ಅದರ ಜೊತೆನೇ 1/2 ಕಪ್ಪು ಡೆಸಿಕೇಟೆಡ್ ಕೋಕೋನಟ್ ಹಾಕ್ತಾ ಇದ್ದೇನೆ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇಲ್ಲದಿದ್ದರೆ ಕೊಬ್ಬರಿಯನ್ನು ಚಿಕ್ಕ ಗ್ರೇಟರಲ್ಲಿ ತುರಿದು ಹಾಕಿ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲಿ ಇಟ್ಟು ಕೈ ಬಿಡದೆ ಮಗುಚುತ್ತಾ ಇದನ್ನು 2 ನಿಮಿಷದವರೆಗೆ ಹುರಿದುಕೊಳ್ಬೇಕು. ಈಗ ಗ್ಯಾಸ್ ಫುಲ್ಲು ಸ್ಲೋ ಇಟ್ಟು 2 ನಿಮಿಷ ಹುರಿದ ನಂತರ ಇದಕ್ಕೆ ಈ ಸಕ್ಕರೆ ಪುಡಿಯನ್ನು ಹಾಕಿಕೊಳ್ಬೇಕು. ಸಕ್ಕರೆ ಪುಡಿ ಹಾಕಿದ ನಂತರ ಒಂದು ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಇದಕ್ಕೆ ಇಲ್ಲಿ ನಾನು 1 ಕಪ್ಪು ಉಗುರು ಬೆಚ್ಚಗಿನ ನೀರು ಹಾಕ್ತಾ ಇದ್ದೇನೆ. ಮೊದಲಿಗೆ 1/2 ಕಪ್ ನೀರು ಹಾಕಿದ್ದೇನೆ. ಆನಂತರ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇನ್ನು ಉಳಿದ 1/2 ಕಪ್ಪನ್ನು ನೀರು ಹಾಕಿದ್ದೇನೆ. ಒಟ್ಟಿಗೆ 1 ಕಪ್ ನೀರು ಹಾಕ್ತಾ ಇದ್ದೇನೆ ಇದಕ್ಕೆ. ಇದನ್ನೀಗ ಕೈ ಬಿಡದೆ ಗಂಟಿಲ್ಲದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಸ್ಲೋವಲ್ಲೇ ಇಡಬೇಕು. ನೋಡಿ, ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಉಂಟು. ತುಪ್ಪ ಇನ್ನೊಂದು ಸಲ ಹಾಕಬೇಕಾಗಿಲ್ಲ, ಫಸ್ಟ್ ಹಾಕಿದ್ದೆ ಸಾಕು. ಇದು ಪಾತ್ರೆಯ ತಳ ಬಿಟ್ಟು ಇದಕ್ಕೆ ಹಾಕಿದ ತುಪ್ಪ ಕೂಡ ಬಿಟ್ಟು ಬರ್ತದೆ. ತುಪ್ಪ ಬಿಟ್ಟು ಬರೋದು ಗೊತ್ತಾಗ್ತದೆ. ಅಷ್ಟರವರೆಗೆ ಇದನ್ನು ಸ್ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದು ಈಗ ಹಾಕ್ತಾ ಬಂದಿದೆ, ತುಪ್ಪ ಕೂಡ ಬಿಟ್ಟುಕೊಂಡಿದೆ. ನೋಡಿ, ಇವಾಗ ಇದು ಆಗಿದೆ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಬಟ್ಲಿಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಳ್ಬೇಕು. ತುಪ್ಪ ಸವರಿದ ಪ್ಲೇಟಿಗೆ ಇದನ್ನು ಹಾಕಿಕೊಳ್ಬೇಕು. ಇದನ್ನೀಗ ಸ್ಪ್ರೆಡ್ ಮಾಡಿಕೊಳ್ಬೇಕು. ಬಟ್ಲಲ್ಲಿ ಸೆಟ್ ಮಾಡಿದ ನಂತರ ಇದಕ್ಕೆ ಕಟ್ ಮಾಡಿದ ಪಿಸ್ತಾ ಹಾಕ್ತಾ ಇದ್ದೇನೆ. ಮೇಲೆ ಕಟ್ ಮಾಡಿದ ಪಿಸ್ತಾ ಹಾಕಿದ ನಂತರ ಇದನ್ನು ಈ ರೀತಿ ಒಂದು ಸಲ ಸೆಟ್ ಮಾಡಿಕೊಳ್ಬೇಕು. ಒಂದು ಸಲ ಇದು ಸೆಟ್ ಆದ ನಂತರ ಇದನ್ನು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಅರ್ಧ ಗಂಟೆ ನಂತರ ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಇದನ್ನು ಕಟ್ ಮಾಡಿಕೊಳ್ಬೇಕು. ನೀವು ಈ ಅವಲಕ್ಕಿ ಸ್ವೀಟ್ ಒಂದು ಸಲ ಮಾಡಿ ತಿನ್ನಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.